ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ 2 ಫೋಟೋಗಳು ಅಂದರೆ ರೇಣುಕಾಸ್ವಾಮಿ ಕೊನೆ ಕ್ಷಣದ 2 ಫೋಟೋಗಳು ಈಗ ಹೊರಗಡೆ ಬಂದಿರುವಂಥದ್ದು. ಆ 2 ಫೋಟೋಗಳು ಸಹ ಪಟ್ಟಣಗೆರೆ ಶೆಡ್ನಲ್ಲಿ ತೆಗೆದಿರುವಂಥದ್ದು. ಸದ್ಯಕ್ಕೆ ಅದೇ ಜಾಗದಲ್ಲಿ ನಾನಿದ್ದೀನಿ. ನೀವು ನೋಡ್ತಾ ಇರ್ಬೋದು ದೃಶ್ಯದಲ್ಲಿ ಪಟ್ಟಣಗೆರೆಯಲ್ಲಿರುವಂತಹ ಈ ಒಂದು ಸೀಸಿಂಗ್ ಗಾಡಿಗಳನ್ನು ಇಲ್ಲಿ ಒಂದು ಸ್ಟೋರ್ ಮಾಡಲಾಗುತ್ತೆ. ಅಂದರೆ ಇಂಟ್ಯಾಕ್ಟ್ ಆಟೋ ಪಾರ್ಕ್ ಪ್ರೈವೇಟ್ ಲಿಮಿಟೆಡ್ ಅಂತ. ಈ ಒಂದು ಇಂಟ್ಯಾಕ್ಟ್ ಆಟೋ ಪಾರ್ಕ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ಲಿ ಸುಮಾರು 1000ಕ್ಕಿಂತ ಹೆಚ್ಚು ವಾಹನಗಳನ್ನು ನಿಲ್ಲಿಸಲಾಗುತ್ತೆ. ಈ ಒಂದು ಜಾಗದಲ್ಲಿ ದರ್ಶನ್ ಮತ್ತು ಇನ್ನಿತರ ಆರೋಪಿಗಳು ಸೇರ್ಕೊಂಡು ರೇಣುಕಾಸ್ವಾಮಿಯನ್ನ ಕರ್ಕೊಂಡು ಬಂದು ಆತನ ಮೇಲೆ ಭೀಕರವಾಗಿ ಹಲ್ಲೆ ಮಾಡಿ ಕೊಲೆಯನ್ನ ಮಾಡಿರ್ತಾರೆ. ಸದ್ಯ ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು ಈ ಒಂದು ಶೆಡ್ ಅಲ್ಲಿ ಯಾವ ರೀತಿಯಾಗಿ ವಾಹನಗಳು ನಿಂತಿದೆ ಅಂತ. ಸುಮಾರು 1000ಕ್ಕೂ ಹೆಚ್ಚು ವಾಹನಗಳನ್ನ ಇಲ್ಲಿ ನಿಲ್ಲಿಸಬಹುದು. ಸದ್ಯ ಈಗ ಈ 2 ಫೋಟೋಗಳು ಏನು ರಿವೀಲ್ ಆಗಿದೆ ಅದರಲ್ಲಿ ಒಂದು ಫೋಟೋ ಅಂದ್ರೆ ಆತನ ಮೈ ಮೇಲೆ ಬಟ್ಟೆ ಇಲ್ಲದಿರುವಂತಹ ಫೋಟೋವನ್ನ ತೆಗೆದಿರೋದು ಈ ಪ್ರಕರಣದ 3ನೇ ಆರೋಪ ಆಗಿರುವಂತಹ ಪವನ್ ಅಂತ ಗೊತ್ತಾಗಿರುವಂಥದ್ದು. ಅಂದ್ರೆ ಪವನ್ ದರ್ಶನ್ ಹೇಳಿದ ನಂತರ ಆತನನ್ನ ರಾಘವೇಂದ್ರ ಮೂಲಕ ಕಿಡ್ನಾಪ್ ಮಾಡಿ ಇಲ್ಲಿ ಕರ್ಕೊಂಡು ಬರ್ತಾರೆ. ಇಲ್ಲಿ ಆತನ ಮೇಲೆ ಹಲ್ಲೆಯನ್ನು ನಡೆಸ್ತಾರೆ ಪವನ್ ಮತ್ತು ಇನ್ನಿತರ ಆರೋಪಿಗಳು ಸೇರ್ಕೊಂಡು. ಆ ವೇಳೆ ಪವನ್ ಒಂದು ಫೋಟೋವನ್ನು ತೆಗೆದುಕೊಂಡು ಹೋಗಿ ದರ್ಶನ್ಗೆ ಅಂದರೆ ಸ್ಟೋನಿ ಬ್ರೂಕಲ್ಲಿ ಇದ್ದಂತಹ ದರ್ಶನ್ಗೆ ತೋರಿಸ್ತಾನೆ. ಆ ಒಂದು ಫೋಟೋ ಆದರೆ ಇನ್ನೊಂದು ಫೋಟೋ ಆತ ಕೆಳಗಡೆ ಬಿದ್ದಿರುವಂಥದ್ದು. ಈ ಫೋಟೋದಲ್ಲಿ ಆತನ ಮೈ ಮೇಲೆ ಬಟ್ಟೆ ಕೂಡ ಇರುತ್ತೆ. ಆದರೆ ಈ ಒಂದು ಫೋಟೋಗಳನ್ನು ತೆಗೆದಿರೋದು ಶೆಡ್ಡಿನ ಒಬ್ಬ ಕೆಲಸಗಾರ ಅಂತ ಗೊತ್ತಾಗಿರುವಂಥದ್ದು. ಆ ಶೆಡ್ಡಿನ ಕೆಲಸಗಾರ ಈ ಒಂದು ರೇಣುಕಾಸ್ವಾಮಿ ಮೇಲೆ ಹಲ್ಲೆಯನ್ನು ಮಾಡ್ತಾ ಇರ್ತಾರೆ. ಈ ವೇಳೆ ಈ ಒಂದು ಪಟ್ಟಣಗೆರೆ ಶೆಡ್ ಓನರ್ ಯಾರಿದ್ದಾರೆ ಜಯಣ್ಣ ಅಂತ, ಅವರ ಸಂಬಂಧಿ ಇದನ್ನು ನೋಡ್ಕೊಳ್ತಾ ಇರ್ತಾರೆ ವಿನಯ್. ಆತ ಕೂಡ ಇದರಲ್ಲಿ ಪ್ರಮುಖ ಆರೋಪಿ ಆಗಿರುವಂಥದ್ದು. ಆರೋಪಿ ವಿನಯ್ಗೆ ಫೋಟೋವನ್ನು ಕಳಿಸಿರುವಂಥದ್ದು. ಅಂದರೆ ಈ ಥರ ಒಂದು ಹಲ್ಲೆಯನ್ನು ಮಾಡ್ತಾ ಇದ್ದಾರೆ ರೇಣುಕಾಸ್ವಾಮಿ ಕರ್ಕೊಂಡು ಬಂದು ಅಂತ ಸೆಕ್ಯೂರಿಟಿ ಫೋನ್ ಮಾಡಿ ಹೇಳ್ತಾರೆ. ಆ ವೇಳೆ ವಿನಯ್ ಈ ಒಂದು ಹಲ್ಲೆ ನಡೀತಾ ಇರುತ್ತಲ್ಲ ಆ ಫೋಟೋವನ್ನು ಕಳಿಸು, ನಾನೇ ಅವ್ರಿಗೆ ಹೇಳಿರೋದು, ಆತ ಯಾರು ಅನ್ನೋದನ್ನು ನೋಡ್ತೀನಿ ಅಂತ ಹೇಳಿ ಫೋಟೋವನ್ನು ಕಳಿಸು ಅಂತ ಹೇಳಿದಾಗ ಇಲ್ಲಿ ಕೆಲಸ ಮಾಡ್ತಿದ್ದಂಥ ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಆ ಒಂದು ಫೋಟೋವನ್ನು ಅಂದರೆ ಕೆಳಗಡೆ ಬಿದ್ದಂತಹ ರೇಣುಕಾಸ್ವಾಮಿ ಫೋಟೋವನ್ನು ತೆಗೆದು ವಿನಯ್ ಮೊಬೈಲ್ಗೆ ಕಳಿಸಿರ್ತಾರೆ. ಆದರೆ ಈ ಒಂದು ಪ್ರಕರಣ ಯಾವಾಗ ಹೊರಗಡೆ ಬರುತ್ತೆ, ಈ ಎಲ್ಲ ಆರೋಪಿಗಳು ವಿನಯ್ ಮತ್ತು ಪವನ್ ಸೇರಿದಂತೆ ದರ್ಶನ್ ಸೇರಿದಂತೆ 17 ಆರೋಪಿಗಳು ಅರೆಸ್ಟ್ ಆಗ್ತಾರೆ. ಈ ವೇಳೆ ಆ ಆರೋಪಿಗಳ ಮೊಬೈಲನ್ನು ರಿಟ್ರೀವ್ ಮಾಡಿದಾಗ ಆ ರಿಟ್ರೀವಲ್ಲಿ ಈಗ ಪವನ್ ಮತ್ತು ವಿನಯ್ ಮೊಬೈಲಲ್ಲಿ ಈ 2 ಫೋಟೋಗಳು ಲಭ್ಯವಾಗಿರುವಂಥದ್ದು. ಈ 2 ಫೋಟೋಗಳಲ್ಲಿ ಆತನ ಮೇಲೆ ಹಲ್ಲೆ ಮಾಡಿರುವಂಥದ್ದು, ಆತ ಏನು ಸುಸ್ತಾಗಿ ಕೆಳಗಡೆ ಬಿದ್ದಿರುವಂಥದ್ದು ದೃಶ್ಯಗಳು ಈ ಒಂದು ಕ್ಲಿಯರ್ ಆಗಿ ಕಾಣ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ರವಿಕುಮಾರ್ ಜೊತೆ ಪ್ರದೀಪ್ ಚಿಕಾಟಿ, TV9 ಬೆಂಗಳೂರು.